ಮಕ್ಕಳಿಗೆ ವಾರಕ್ಕೆ ಒಂದು ಸತಿ ಈ ಮಿಲ್ಕ್ ಶೇಕನ್ನು ಮಾಡಿಕೊಡಿ. ಡೇಟ್ಸು, ಅಂಜೂರ ಹಣ್ಣು ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ದ್ರಾಕ್ಷಿ, ನೀವು ಕಪ್ಪು ದ್ರಾಕ್ಷಿನೂ ಹಾಕ್ಕೊಬೋದು, ಅದು ಸ್ವಲ್ಪ ಕೋಲ್ಡ್ ಇರುತ್ತೆ. ಆಮೇಲೆ ಬಿಸಿ ಹಾಲಲ್ಲಿ ಸ್ವಲ್ಪ ನೆನೆಸಿಟ್ರೆ ಒಂದು 15 ನಿಮಿಷ ನೆನೆಸಿಡ್ಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಾಡ್ಕೊಬೇಕು. ಸ್ವಲ್ಪ ಹಾಲು, ಸ್ವಲ್ಪ ನೀರಾದರೂ ಮಾಡ್ಕೊಬೋದು, ಸ್ವಲ್ಪ ಗಟ್ಟಿಯಾದರೂ ಮಾಡ್ಕೊಬೋದು ನೀವು. ಇದು ನಾನು ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಒಂದು ಪ್ರೋಟೀನ್ ಪೌಡರ್. ಹಾರ್ಲಿಕ್ಸ್ ಕೊಡಲ್ಲ ನಾನು ಮಕ್ಕಳಿಗೆ, ಇದನ್ನೇ ಡೈಲಿ ಕೊಡೋದು. ತುಂಬಾ ಒಳ್ಳೆಯ ಒಂದು ಪೌಡರ್ ಇದು, ಪ್ರೋಟೀನ್ ಪೌಡರು. ನೆಕ್ಸ್ಟು ಸಕ್ಕರೆ ಬದಲಿಗೆ ನಾನು ಬಂದು ಬೆಲ್ಲದ ಪುಡಿನ ಯೂಸ್ ಮಾಡ್ತೀನಿ. ಸದಾ ಅವರಿಗೆ ಅದನ್ನೇ ನಾನು ಸ್ವಲ್ಪ ಯೂಸ್ ಮಾಡೋದು. ವಾರದಲ್ಲಿ 1 ಸತಿ ಅಥವಾ 2 ಸತಿ ಈ ಅದಾದಮೇಲೆ ಒಂದು ಗ್ಲಾಸಿಗೆ ಹಾಕ್ಕೊಂಡು, ನನ್ನ ಮಗನಿಗೆ ಲಯನ್ ಡೇಟ್ಸ್ ಅಂದರೆ ಇಷ್ಟ. ಸೊ ಡೈಲಿ ಕೊಡೋಕ್ಕಾಗಲ್ಲ, ಡೈಲಿ ಕೇಳ್ತಾನೆ ಅವನು. ಬಟ್ ವೀಕ್ಲಿ ಒನ್ಸ್ ಮಾತ್ರ ಅವನಿಗೆ ಕೊಡ್ತೀನಿ. ಅದು ಈ ರೀತಿಯಾಗಿ ಕೊಡ್ತೀನಿ. ಸ್ವಲ್ಪ ಖುಷಿಯಿಂದ ಕುಡಿತಾನೆ. ವೀಕ್ಲಿ ಒನ್ಸ್ ಈ ಥರ ನೀವು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಪ್ರೋಟೀನ್ ಸಿಗುತ್ತೆ. ಡೈಲಿ ಕೊಡೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಈ ಥರ ಮಾಡಿಕೊಡಿ, ತುಂಬಾ ಒಳ್ಳೆ ಫುಡ್ಡು. ಥ್ಯಾಂಕ್ ಯು.